ಈ ಹಳೆ ಟ್ರ್ಯಾಕ್ಟರ್ 1,25,00,000 ಸೇಲ್ ಆಗಿದೆ. ಯಾಕಂತ ಹೇಳ್ತೀನಿ ಬನ್ನಿ. ಪಂಜಾಬ್ ಅಲ್ಲಿ ಜಲಂಧರ್ ಅನ್ನೋ ಊರಲ್ಲಿ ಈ ಹಳೆ ಟ್ರ್ಯಾಕ್ಟರ್ ಆಲ್ಮೋಸ್ಟ್ 105 ವರ್ಷ ಹಳೆ ಕಬಣ ತರ ಬಿದ್ದಿತ್ತು. ಹೆಂಗಿದ್ರು ಸುಮ್ನೆ ತಾನೇ ಬಿದ್ದೈತೆ. ಹಳೆ ಟ್ರ್ಯಾಕ್ಟರ್ ಆಂಟಿಕ್ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಟ್ರ್ಯಾಕ್ಟರ್ ಓನರ್ಸ್ ಬಂದ್ಬಿಟ್ಟು ಅದ್ರದ್ದು ವಿಡಿಯೋ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅಪ್ಲೋಡ್ ಮಾಡಾದ್ಮೇಲೆ ಆಕ್ಚುಯಲ್ ಟ್ವಿಸ್ಟ್ ಶುರು ಆಗಿದೆ. ಒಂದು ಮುಂಬೈ ಬೇಸ್ಡ್ ಕಂಪನಿ ಆ ವಿಡಿಯೋ ನೋಡ್ಬಿಟ್ಟು ಆ ಟ್ರ್ಯಾಕ್ಟರ್ ನ ಆಲ್ಮೋಸ್ಟ್ 2 ಲಕ್ಷ ಕೊಟ್ಬಿಟ್ಟು ಇಸ್ಕೊಳ್ಳೋಕೆ ರೆಡಿ ಆಗಿದ್ರು. ಹಳೆ ಟ್ರ್ಯಾಕ್ಟರ್ ಗೆ ಸುಮ್ನೆ ಯಾಕೆ 2 ಲಕ್ಷ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರ ಆಫರ್ ನ ರಿಜೆಕ್ಟ್ ಮಾಡಿದ್ರು. ಬಟ್ ಸ್ವಲ್ಪ ಹೊತ್ತಾದ್ಮೇಲೆ ಅದೇ ಮುಂಬೈ ಬೇಸ್ಡ್ ಕಂಪನಿ ಅದೇ ಟ್ರ್ಯಾಕ್ಟರ್ ಗೆ 28 ಲಕ್ಷ ಕೊಡಕ್ಕೆ ರೆಡಿ ಇದ್ರು. ಈಗ ಆ ಟ್ರ್ಯಾಕ್ಟರ್ ಓನರ್ಸ್ ಗೆ ಆಕ್ಚುಲಿ ಆ ಟ್ರ್ಯಾಕ್ಟರ್ ಅಲ್ಲಿ ಏನೋ ಇರ್ಬೋದು ಅಂತ ಹೇಳ್ಬಿಟ್ಟು ಆ 28 ಲಕ್ಷ ಆಫರ್ ನಾನು ರಿಜೆಕ್ಟ್ ಮಾಡಿದ್ರು. ಸ್ವಲ್ಪ ಟೈಮ್ ಆದ್ಮೇಲೆ ಒಂದು ಫಾರಿನ್ ಬೇಸ್ಡ್ ಕಂಪನಿ ಆ ಟ್ರ್ಯಾಕ್ಟರ್ ಗೆ 1.25 ಕೋಟಿ ಆಫರ್ ಮಾಡಿದ್ರು. ಅಂಡ್ ಫೈನಲಿ ಆ ಪ್ರೈಸ್ ಗೆ ಆ ಫ್ಯಾಮಿಲಿ ಆ ಟ್ರ್ಯಾಕ್ಟರ್ ನ ಮಾರಿದ್ರು. ಯಾವ ಟ್ರ್ಯಾಕ್ಟರ್ ಗುರು ಅದಂತ ಕೇಳಿದ್ರೆ ಅದು ಬಂದ್ಬಿಟ್ಟು ಯಾವ್ದೋ ನಾರ್ಮಲ್ ಟ್ರ್ಯಾಕ್ಟರ್ ಅಲ್ಲ, ಅದು ಬಂದ್ಬಿಟ್ಟು 105 years old ಜರ್ಮನ್ ಲ್ಯಾಂಡ್ ಬುಲ್ಡಾಗ್ H2L ಟ್ರ್ಯಾಕ್ಟರ್. ಈ ಟ್ರ್ಯಾಕ್ಟರ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ಕ್ರೂಡ್ ಆಯಿಲ್ ಇಂದ ಓಡುತ್ತೆ. ಸೊ ಇದು ಬಂದ್ಬಿಟ್ಟು ತುಂಬಾ ಲಿಮಿಟೆಡ್ ಆಗಿ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಇದು ತುಂಬಾ ರೇರ್ ಪೀಸ್ ಆಗಿದೆ. ಅಂಡ್ ಈಗ ಈ ಟ್ರ್ಯಾಕ್ಟರ್ ನ ಶಿಫ್ಟ್ ಮಾಡ್ತಿದ್ದಾರೆ ಇಂಡಿಯಾ ಇಂದ ಕ್ಯಾಲಿಫೋರ್ನಿಯಾ ಮ್ಯೂಸಿಯಂ ಅಲ್ಲಿ ಇಡೋದಕ್ಕೆ. ನಿಮ್ಮನೆ ಹತ್ರನೂ ಯಾವ್ದಾದ್ರು ಹಳೆ ಟ್ರ್ಯಾಕ್ಟರ್ ಬೈಕ್ ಇದೆ ನೋಡಿ, ಯಾರು ಗೊತ್ತು, ಕೋಟಿಗಟ್ಟಲೆ ಬೆಳೆ ಬಾಳ್ಬೋದು.